ಆದ್ದರಿಂದ ನಾನು ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ನಾನು ಏಕಪತ್ನಿ ವ್ರತಸ್ಥನು. ಒಂದೊಂದಾಗಿ ಏನು ಹೇಳಿದೆ ಪ್ರಿಯ? ನಾನು ಏಕಪತ್ನಿ ವ್ರತಸ್ಥನು. ಏಕಪತ್ನಿ ವ್ರತಸ್ಥನು ಒಂದೇ. ಏಕಪತ್ನಿ ವ್ರತಸ್ಥ. ಇವಳು ಯಾರು? ನನ್ನ ಪತ್ನಿ, ಧರ್ಮಪತ್ನಿ. ಇವಳ ಹೆಸರೇನು? ಸೀತಾ. ನಾನು ನೆಗಡೆ. ನೆಗಡಿ ಬೇಡ ನನಗೆ, ಸೀತನೇ ಸಾಕು. ಆದ್ರೂ ಸೀತನೇ ಸಾಕು ನನಗೆ. ಪಕ್ಕದಲ್ಲಿ ಉಪ್ಪಿನಕಾಯಿ ತರ. ಬೇಡ ಬೇಡ ಬೇಡ, ನನಗೆ ಸೀತನೇ ಸಾಕು. ಸೀತನೇ ಸಾಕ? ಉಪ್ಪಿನಕಾಯಿ ಸೀತ ಎಲ್ಲ ಒಂದೇ. ಈಗ ಇವನು ನೀನು ಏಕಪತ್ನಿ ವ್ರತಸ್ಥ. ಏಕಪತ್ನಿ. ನಾನು ಹೇಳಿದಂತೆ ಮಾಡುವೆಯಾ? ಏನ್ ಹೇಳು? ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕ್ಕ, ಆಗಲೂ ನೀನು ಏಕಪತ್ನಿ ವ್ರತಸ್ಥ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿ ಆಗಿಲ್ಲ ಲಗ್ನವಾಗಿರುವೆ. ನನಗೆ ಅಷ್ಟೊಂದು ಕಷ್ಟಪಡಬೇಡ ಪ್ರಿಯ, ನನ್ನನ್ನು ವಾಯು ಸಾಕ್ಷಿಯಾಗಿ ವಿವಾಹವಾಗು. ವಾಯು ಸಾಕ್ಷಿಯಾಗಿ ಯಾರು ವಿವಾಹವಾಗುವುದಿಲ್ಲ ನಮ್ಮಲ್ಲಿ. ಅದು ಸರಿ, ನಿನಗಿನ್ನು ಲಗ್ನವಾಗಿಲ್ಲವೇ? ಆಗಿತ್ತು. ಏನಾದ? ಅಯ್ಯೋ, ಅವನು ನನ್ನ ಕಾಟ ತಡಿಲಾರದ ಯುದ್ಧದಲ್ಲಿ ನೆಗೆದು ಬಿದ್ದು ಹೋದ. ಅಂದಿನಿಂದ ವಿರಹಯಾತನಲ್ಲಿ ಬಳಲುತ್ತಾ ಇದ್ದೆ ಪ್ರಿಯ. ನೋಡಮ್ಮ, ಈ ಘೋರಾರಣ್ಯದಲ್ಲಿ ಮನುಷ್ಯರ ಆಗಮನವೇ ಇರಲಿಲ್ಲ. ನೀನು ಬಹಳ ದಿನ ಆದ್ಮೇಲೆ ಬಂದಿದ್ದೀಯ. ನಿನ್ನನ್ನ ನೋಡಿದ್ದೀನಿ, ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ವರಿಸು. ನೋಡಮ್ಮ. ಬರೀ ನೋಡಮ್ಮ ನೋಡಮ್ಮ, ಏನು ತೋರಿಸ್ತಾನೆ ಇಲ್ಲ. ಏನ್ ನೋಡ್ಲಿ? ಆಗಿದ್ದ ಪಕ್ಷದಲ್ಲಿ ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ. ಮತ್ತೆ ನನ್ನ ಜೊತೆ ನನ್ನ ಸಹೋದರನಾದ ಲಕ್ಷ್ಮಣನೂ ಬಂದಿರುವನು. ಆತನೂ ಬಂದಿರುವನಿ. ನೀನು ಆತನಲ್ಲಿ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಆತನ ಬಳಿಯಲ್ಲಿ ಹೋದರೆ ಇಬ್ರಿಬ್ರು. ಹಾಗಾದ್ರೆ ನಿನ್ನ ಬಳಿಲಿ ಇಲ್ಲ. ನಾನು ಲಗ್ನವಾಗಿರುವೆನು. ಆದ್ರೆ ನಾನು ಲಗ್ನವಾಗಿರುವೆನು. ಆದ್ರೂ ನಿನ್ನ ಬಳಿಲಿ ಇಲ್ಲ. ನಾನು ಲಗ್ನವಾಗಿರುವೆನು. ಆಕೆಯನ್ನೇ ಕೇಳಿಕೊ. ಅಕ್ಕ ಅಕ್ಕ ಏನೋ ಹೇಳಬೇಕಂತೆ, ಹೇಳೆ ಅಕ್ಕ. ನೀವೇ ಹೇಳಿ ಸ್ವಾಮಿ. ಹಾಗಾದ್ರೆ ನಿನ್ನ ಬಳಿಲಿ ಇಲ್ಲ. ತಡೆ ಪ್ರಿಯ, ಸಹೋದರನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಪ್ರಿಯ, ನನ್ನನ್ನು ವರಿಸುವ ಮನಸ್ಸಿಲ್ಲ ಎಂದು ಹೇಳಿದೆ. ಮನಸ್ಸು ನಿನ್ನನ್ನು ವರಿಸುವ ಮನಸ್ಸಿಲ್ಲ, ನನ್ನ ಪತ್ನಿಯನ್ನು ವರಿಸುವ ಮನಸ್ಸಿದೆ. ಅಲ್ಲ ಪ್ರಿಯ, ದಿನ ಇದೇ ಮುಖ ನೋಡಿ ನೋಡಿ ಬೇಸರ ಆಗೋದಿಲ್ವೇ? ಏನಿದಾಳ ಇಟೆ ಹಿಂಗೆ? ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನನಗೆ ಆಕೆಯರು ಸೋದರಿಯರ ಸಮಾನ. ಅಯ್ಯೋ ಪರಮಾತ್ಮ, ಈ ಸೋದರಿ ಪಾದ್ರೆ ಅಂತ ಬಿಟ್ರೆ ನಮಗೆ ಇರೋದೆಲ್ಲ ತಣ್ಣಗಾಗೋಗ್ಬಿಡತ್ತೆ. ಪ್ರಿಯ, ನೀನು ಕಣ್ಣೆತ್ತಿ ನೋಡ್ಬೇಡ, ಕೈ ಹಿಡಿದು ನಡ್ಸು ಪ್ರಿಯ. ಅದು ಆಗಲ್ಲ. ಒಟ್ಟಿನಲ್ಲಿ ನಿನ್ನ ಹತ್ರ ಇಲ್ಲ. ಲಗ್ನವಾಗಬೇಕು ಬೇಡವೋ? ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಿದ್ದ ಪಕ್ಷದಲ್ಲಿ ನನ್ನ ಸಹೋದರನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಪ್ರಿಯ, ನನಗೆ ಒಂದು ಅರ್ಥವಾಗಿರುವುದು ಏನೆಂದು ಹೇಳಿದರೆ, ನಿನ್ನ ಬಳಿಯಲ್ಲಿ ನನ್ನನ್ನು ವಿವಾಹವಾಗೋ ಮನಸ್ಸಿಲ್ಲ. ನೀನಿಲ್ಲೇ ಭದ್ರವಾಗಿ ನಿಲ್ಲು. ನಾನು ನಿನ್ನ ತಮ್ಮನ ಬಳಿಯಲ್ಲಿ ಹೋಗುತ್ತೇನೆ. ಆದಿನ ಒಪ್ಪದಿದ್ದ ಪಕ್ಷದಲ್ಲಿ ಪುನಃ ಇಲ್ಲಿಗೆ ಬರುತ್ತೇನೆ. ಒಪ್ಪುತ್ತಾನೆ. ಬಳಿಯಲ್ಲಿ ನೀನು ಹೋಗು ಪ್ರಿಯ. ಮನೋಹರ, ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ಆನಂದ ತುಂಬಿದೆ. ಎಲ್ಲಿರುವನ ಈ ಮನೋಹರ? ಇರಲಿ, ಈ ಅರಣ್ಯ ನನಗೇನೋ ಹೊಸದೆ. ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಮನೋಹರ, ಮನೋಹರ, ಯಾರು ನೀನು ಶುಭಾಂಗಿ? ಅಯ್ಯೋ, ಏನ್ರಿ ಇದೆ ಇಲ್ಲಿ? ಎಲ್ಲ ಒಣಗೋಗ್ಬಿಟ್ಟಿದೆಲ್ಲ. ಇದನ್ನ ಕಟ್ಕೊಂಡು ಏನ್ರಿ ಮಾಡ್ಲಿ ನಾನು? ಅವನು ಇಲ್ಲ ಇಲ್ಲ, ಮದುವೆ ಆಗೋದಕ್ಕೂ ಮನ್ಸಿಲ್ಲ, ಯಾವ್ದಕ್ಕೂ ಇಲ್ಲ ಅಂತ ಅವನು ಹೇಳ್ತಾನೆ. ನನ್ನ ತಮ್ಮನ ಬಳಿಯಲ್ಲಿ ಹೋಗಂದ್ರೆ ಇಲ್ಲೆಲ್ಲ ಒಣಗೋಗಿದೆ. ಅಯ್ಯೋ ಮನೋಹರ, ಆದ್ರೂ ಆತನು ಹೇಳಿದ ಈತನು ಇವನೇ ಇರಬಹುದೇ? ನನಗೆ ಜೋಡಿ ಸರಿ ಹೋಗುತ್ತೋ ಎಲ್ಲೋ ಗೊತ್ತಿಲ್ಲ. ನೋಡೇ ಬಿಡೋಣ ಹೇಗಿದ್ರು. ಹಿಂದೆನೆ ಹೀಗೆ ಒಣಗ್ ಹೋಗಿದೆ, ಇನ್ನು ಹಿಂದೆ ನೋಡಿದವಳು ಮುಂದೆ ನೋಡೇ ಬಿಡ್ತೀನಿ. ಅಬ್ಬ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 , ಏನ್ರಿ ಏನ್ರಿ
ಏನ್ರಿ ಈ ಸುಂದರ ಚಂದನ ಆಕಾರ ಈ ಸುಂದರ ಚಂದನ ಆಕಾರ ಈ ಸುಂದರ ಮಾರನೋ ಮನೋಜ್ಞ ಮಾರನೋ ಮನೋಜ್ಞ ಧೀರನೋ ಕಾಳ ಈ ಸುಂದರ ಚಂದನ ಆಕಾರ ಈ ಸುಂದರ ಈ ಸುಂದರ ಈ ಸುಂದರ. ಯಾರು ನೀನು ಶುಭಾಂಗಿ? ನಾನು ಶುಭಾಂಗ, ಬಾ ಹೀಗೆ. ನಾನು ಶುಭಾಂಗನೆ. ಇಲ್ಲಿ ಬಾ ಹೀಗೆ ಶುಭಾಂಗ. ನಾನು ನಿನ್ನ ದೇಶ ಯಾವುದು? ತಡೆ, ನಿನ್ನ ತಡೆ. ಹೆಸರೇನು? ಓ ಅಯ್ಯ, ನಿಂದು ಉದ್ದನೇನೆ, ತಡ್ಕೋ ವಸಿ ವಸಿ ತುಂಡಾಕ್ರಿ. ಅಣ್ಣ ತಮ್ಮ ಹೋಗ್ಬಿಡ್ತೀರ ಹಾಗೇನೇನೇನೆ. ನಾನು ಯಾರೆಂದು ಕೇಳಿದೆ ಅಲ್ಲವೇ? ಹೌದು, ನಿನ್ನ ಹೆಸರೇನು? ನಾನು ಲಂಕಾಧೀಶ್ವರನಾದ ರಾವಣೇಶ್ವರನ ಸಹೋದರಿಯು, ನನ್ನನ್ನು ಶೂರ್ಪನಖ ಎಂದು ಕರೆಯುವುದು. ಓಹೋ, ನೀನು ರಾವಣನ ಸಹೋದರಿ. ಹೌದು ಹೌದು ಹೌದು. ಹಾಗಾದರೆ ನೀನು ಅಸುರ ಕನ್ಯೆ. ಆದ್ರೇನು? ನಿನ್ನನ್ನು ಒರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನು ಕೇಳಲೇ ಇಲ್ವಲ್ಲ ವರ್ಸು ಅಂತ. ಓ, ಇವನು ಬಹಳ ಆತುರನಾಗಿದ್ದಾನೆ. ಹಾಗಾದ್ರೆ ನನಗೆ ತಕ್ಕದಾದ ಭಲೆ ಜೋಡಿ ಈತನೇ. ಮನೋಹರ, ಮನೋಹರ ಹೇಳು. ನಾನು ಇಲ್ಲಿಗೆ ಬರಲು ನೀನೇ ಕಾರಣನು. ಅದು ಹೇಗೆಂದರೆ, ನಿಮ್ಮ ಅಣ್ಣನು ಹೇಳಿ ಕಳಿಸಿರುವೆನು, ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು, ಆತನನ್ನು ಹೋಗಿ ಪ್ರಾರ್ಥಿಸು, ನಿನ್ನ ಇಷ್ಟಾರ್ಥವು ನೆರವೇರುವುದು ಎಂದು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವನು. ಓಹೋ, ಅಗ್ರಜನ ಬಳಿಗೆ ಹೋಗಿ ಹೋಗಿ ಬಂದೆ. ಹಾಗಾದ್ರೆ ನೀನು ಎತ್ತಿಗೆ ಆಗಬೇಕು. ನಮಸ್ಕಾರ. ಏನು ಹೇಳಿದೆ? ನೀನು ನನಗೆ ಎತ್ತಿಗೆ ಆಗಬೇಕು ಅಂದೆ ಅಷ್ಟೇ. ಅದೆಂಗಾಗ್ತೀನಿ? ಏನು ಬರೀ ಹೋಗಿ ಬಂದ್ಬಿಟ್ರೆ ಅದಕ್ಕೆ ಆಗ್ಬಿಡ್ತೀನ? ಅಲ್ಲ, ಇವಕ್ಕೇನ್ ಬುದ್ಧಿಗಿದ್ದಿದೆಯೋ ಇಲ್ಲ ಅಂತೀನಿ ನಾನು. ಅಲ್ಲಿ ಹೋಗಿ ಮಾತಾಡ್ ಬಂದಿದ್ದು ಪ್ರಿಯಾ, ಕೆಲಸ ಕಾರ್ಯಕ್ಕೆ ಏನು ಆಗಿಲ್ಲ ಅಲ್ಲಿ. ಹೇಳು ಪ್ರಿಯಾ, ನೀನ್ ಹೇಳು ಪ್ರಿಯಾ. ಅವನು ಹಾಗೆ ಹೇಳಿದ್ದಾನೆ. ಅವನು ಹಾಗೆ ನೋಡಮ್ಮ, ಅವನು ಹೇಳಿದ್ದು ನಿಜ. ಏಕೆಂದರೆ ನಾನು ರಾಮದಾಸ. ಏನ? ರಾಮದಾಸ. ದಾಸರ ವಂಶನ ಇವ್ರದ್ದು. ಅವನ ಆಜ್ಞೆ ಇಲ್ಲದೆ ನಾನೇನನ್ನು ಮಾಡುವುದಿಲ್ಲ. ನಿಮ್ಮ ಅಣ್ಣನಾಗ್ನೇ ಇಲ್ಲದೆ ಯಾವ ಕೆಲಸವನ್ನು ಮಾಡಿ ಯಾವುದೂ ಕೂಡ ಮಾಡುವುದಿಲ್ಲ. ಯಾವುದು? ಯಾವುದೂ ಕೂಡ. ಇದು ಯಾವುದೂ ಕೂಡ. ಇದು ಯಾವುದೂ ಸಹ. ಅದು ಅದು ಯಾವುದೂ ಕೂಡ. ಇನ್ಯಾಕ್ ಮದುವೆ ಆಗ್ಲಿ ಇವನ ನಾನು? ಯಾವ್ದು ಮಾಡೋದಿಲ್ಲ ಅಂದ್ರೆ ಇವನು ಮಾತ್ರ ಎಲ್ಲ ಅವ್ರ ಅಣ್ಣನ್ ಕೇಳ್ತಾನಂತೆ. ಅವ್ರ ಅಣ್ಣ ಆರಾಮಾಗಿ ಬೆಚ್ಚಿ ಮಾಡ್ಕೊಂತ ಇದ್ದಾನೆ ಎಲ್ಲ. ನನ್ ಕರ್ಮ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಪ್ರಿಯಾ? ಆದ್ದರಿಂದ ಆತರ ಹತ್ತಿಗೆ ಹೋಗಿ ಏನಾರ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಕುರುಹನ್ನು ತೆಗೆದುಕೊಂಡು ಬಂದರೆ? ಹೌದು, ಕುರುಹನ್ನು ತೆಗೆದುಕೊಂಡರೆ ಮಾತ್ರ ವರಿಸುವೆನು. ಹಾಗೆ ಆಗ್ಲಿ ಪ್ರಿಯಾ. ಪ್ರಿಯಾ, ನಾನು ಹೀಗೆ ಹೋಗಿ ಕುರುಹನ್ನು ತೆಗೆದುಕೊಂಡು ಓಡಿ ಬಂದು ಬಿಡುತ್ತೇನೆ. ನೀನು ಭದ್ರವಾಗಿ ಇಲ್ಲೇ ನಿಂತುಕೋ. ಹಾಗೆ ಆಗಲಿ, ನಾನು ಈ ಪಾರ್ಶ್ವದಲ್ಲೇ ಇರುತ್ತೇನೆ. ಪ್ರಿಯ 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 ಪ್ರಿಯ. ಓ ಪ್ರಿಯಾ! ಸೀತಾ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನರ್ಥ ನಡೆದಿರುವುದೋ ತಿಳಿಯದಲ್ಲ. ಪ್ರಿಯ 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 ಪ್ರಿಯ. ಅಯ್ಯೋ ಅಯ್ಯೋ ಗ್ರಾಚಾರವೇ, ಓದೆಯ ಪಿಸಾಚಿ ಎಂದರೆ ಮತ್ತೆ ಬಂದ ಗವಾಕ್ಷಿಯಲ್ಲಿ ಎಂಬಂತೆ ಏಕಮ್ಮ ಲಕ್ಷ್ಮಣನು ಸಿಗಲಿಲ್ಲವೇ? ಆತನು ಏನು ಹೇಳಿದ? ಸಿಕ್ಕಿದ್ದ. ಆತನು ಗರ್ವಿಷ್ಠ, ಕೋಪಿಷ್ಠ, ಸರಿ ಹೋಗೋದಿಲ್ಲ ಪ್ರಿಯ. ಅವನು ಬರೀ ಏನು ಒಡಿಯಕ್ಕೆ ಬಡಿಯಕ್ಕೆ ಕಡಿಯಕ್ಕೆ ಬರ್ತಾನೆ ಪ್ರಿಯಾ. ಮತ್ತೆ ಇನ್ನೇನು ಹೇಳಿದ? ಒಂದು ಕಾರ್ಯ ಮಾಡು ಪ್ರಿಯ. ಏನ್ ಮಾಡೋಣ ಹೇಳು? ನನಗೆ ಆತನ ಸರಿ ಹೋಗೋದಿಲ್ಲ. ಹೇಗಿದ್ದರೂ ಪರವಾಗಿಲ್ಲ, ಕರ್ರಗಿದ್ದರೂ ನಿನ್ನನ್ನೇ ವರಿಸುತ್ತೇನೆ. ಹೇಗೋ ಅಕ್ಕ ತಂಗಿಯರಿಬ್ಬರು ಹೊಂದಿಕೊಂಡು ಹೋಗುತ್ತೇವೆ. ಅಕ್ಕ, ನೀನ್ ಹೇಳಿ ಅಕ್ಕ, ನಾನು ನಿನಗೇನು ತೊಂದರೆ ಕೊಡೋದಿಲ್ಲ ಕಣೆ ಅಮ್ಮ. ಒಂದು ವಾರದಲ್ಲಿ ಬರೀ 6 ದಿನ ನಾನು ಇಟ್ಕೋತೀನಿ, ಇನ್ನು ಅರ್ಧ ದಿನ ನಿನಗೆ ಬಿಟ್ಕೊಡ್ತೀನಿ. ಹೇಳೇ ಅಮ್ಮ. ಸ್ವಾಮಿ, ಸೀತಾ, ದಿನವೂ ಬೇಡ, ಅವಳು ಹೇಳಿದಂತೆ. ಅವಳಿಗೆ ನೀನ್ ಬೇಕಾಗಿಲ್ಲ. ನೀನ್ ನೋಡಿದ್ರೆ ಸೀತೆ ಸೀತೆ ಅಂತ ಬಡ್ಕೊತೀಯ. ನಡಿ ಹೋಗೋಣ ನನ್ನ ಜೊತೆಗೆ. ನಾವು ರಾಕ್ಷಸರಾದ್ರೂ ಒಳ್ಳೆ ಪ್ರೀತಿ ಮಾಡ್ತೀವಪ್ಪ, ರಾಕ್ಷಸರ ತರನೇ. ಬಾ ಹೋಗೋಣ. ಈಗ ಆತನು ಹೇಳಿದ ಏನು ಹೇಳಿದನೆ ಎಂದರೆ, ಅವನೇನೋ ನಿನ್ನ ಆಜ್ಞಾಧಾರಕನಂತೆ, ನಿನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲವಂತೆ. ಹೌದೇ? ಹೌದೌದೌದು. ಆತನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಅವನು ಹೀಗೆ ಹೇಳ್ದ. ಅಲ್ಲ, ಅವನಿಗೂ ಮಾತ್ರ ಈ ತರ ಎಲ್ಲ ಆಜ್ಞೆ ಕಟ್ಟುಪಾಡು ಹಾಕಿದ್ವಿ. ನೀನ್ ಮಾತ್ರ ಬೆಚ್ಚಗೆಲ್ಲ ಮಾಡ್ಕೊಂತ ಇದೆಯಲ್ಲಯ್ಯ. ನಾನು ಈಕೆಯನ್ನು ಲಗ್ನ ಸಾಕ್ಷಿಯಾಗಿ ಲಗ್ನವಾಗಿರುವೆನು. ನಾನು ಅವನನ್ನು ಆಯು ಸಾಕ್ಷಿಯಾಗಿ ಲಗ್ನ ಆಗುತ್ತೇನೆ. ಆಗ ಇಲ್ಲಿಗೆ ಬರ್ತೀನಿ, ಆಗ ನಿಮ್ಮಿಬ್ಬರನ್ನು ನೋಡಿಕೊಳ್ಳುತ್ತೇನೆ.
ಅಯ್ಯೋ ಬಿಟ್ಟು ಹಾಕೋದೇನು ಯಾಕೆ ಬೇಕು ಈ ನನ್ನ ವಿರಹ ವೇತನಿ ಯಾರ ಹತ್ರ ಹೇಳ್ಕೊಳ್ಳಿ ಅದೇನ ಕುರುಹು ಆತನು ಕೊಡ್ಬೇಕಂತೆ. ಏನು ಹೇಳಿ ಕಳಿಸಿದ? ಕುರುಹು ಕೊಡ್ಬೇಕಂತೆ ಅದನ್ನ ನೋಡಿ ವಿವಾಹ ಆಗ್ತಾನಂತೆ. ಹಾಗೇ ಆಗಲಿ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಕುರುಹುವನ್ನು ಬರೆಯುವನು, ಅದನ್ನು ಆತನಿಗೆ ತೋರಿಸು, ಅವನು ಅವಮಾನಿಸುವನು. ಅವಮಾನಿಸುವನೆ ಅಲ್ಲಮ್ಮ, ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದೇನಷ್ಟೇ. ಅವ ಭೇದ ಗಿದ ಎಲ್ಲ ನೀನೇ ಮಾಡ್ಕೊಡ್ರಪ್ಪ, ನಮಗೆ ಅವೆಲ್ಲ ಬರೋದಿಲ್ಲ. ಈಗೇನು ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಆಜ್ಞೆಯನ್ನು ಬರೆಯುತ್ತೇನೆ. ಎಲ್ಲಿ ಬರೀತಿ? ಬೆನ್ನಿನ ಮೇಲೆ. ಹಿಂದ ಹಾ, ಹಿಂದೆ ಹಿಂದೆನೆ. ಮುಂದೆ ಆಗಲ್ಲ. ಪ್ರಿಯಾ, ನೀನು ಏನು ಬರೆಯುವೆ ಎಂದು ನಾನು ನೋಡಬಾರದೆ. ನಾವು ಬರೆಯುವುದನ್ನು ನೀವು ನೋಡಬಾರದು. ಪ್ರಿಯಾ, ಇಲ್ಲಿ ಬರೆ ಪ್ರಿಯ, ನಾನು ನೋಡುವುದಿಲ್ಲ. ಹೀಗೆ ನಿಂತ್ಕೊಳ್ಳುತ್ತೀರಿ ಬರೆ. ಅಲ್ಲಿ ಬರೆಯಲು ಸಾಧ್ಯವಿಲ್ಲ. ಹೋಗಲಿ, ಇಲ್ಲಿ ಬರೆ, ಇದು ಅಲ್ಲೂ ಕಾಣುವುದೇ ಬರೆಯಲು ಆಗುವುದಿಲ್ಲ. ಅಲ್ಲೂ ಆಗಲ್ಲ. ನಿನ್ನ ಬೆನ್ನನ್ನು ತಿರುಗಿಸಿ ನೀನು ನಿಲ್ಲು, ಹಿಂದೆನೇ ಬರಿಬೇಕು. ಬೆನ್ನಿನ ಮೇಲೆ ಬರೆಯಬೇಕು. ನಾವು ಬರೆಯುವುದನ್ನು ಯಾರು ನೋಡಬಾರದು. ಬರ್ಕೋ ಪ್ರಿಯಾ. ಏನಮ್ಮ ಬರೆಯೋದು ಬರೀತಿ, ಹ. ಹಾಗೆ ಮೇಲೆ ಮೇಲೆ ಬರಿಬೇಡ ಪ್ರಿಯ. ಸ್ವಲ್ಪ ಒತ್ತಿ 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 ಬರೀ ಪ್ರಿಯ. ಒತ್ತಿ ಒತ್ತಿಯೇ ಬರೆಯುತ್ತೇನೆ. ಬರೆ ಪ್ರಿಯ, ಬರೆ ಪ್ರಿಯ. ಪ್ರಿಯಾ, ಏನಮ್ಮ ಇವಳ ಹಾಗೆ ದುಂಡು ದುಂಡಾಗಿ ಬರೆ. ಹಾಗೇ ಬರೆಯುವೆನು. ಹಾ ಪ್ರಿಯಾ. ಬೇಳೆ ಆಗುತ್ತಿರುವುದು ನಿನಗೆ ಲಗ್ನವಾಗಬೇಕು ಬೇಡವೋ? ಆಗ್ಲಿ, ಇವಾಗ ಕೇಳೋದಿಲ್ಲ, ಬೆಳಗ್ಗೆ ಮಾತ್ರ ಆ ಮಾತು ಕೇಳಿದ್ದು. ಹಾ ಪ್ರಿಯಾ, ನನ್ನ ಹಾಗೆ ಮುದ್ದು ಮುದ್ದಾಗಿ ಬರೀ ಪ್ರಿಯಾ. ನಿನಗೆ ಲಗ್ನವಾಗಬೇಕು ಬೇಡ? ಆಗ್ಬೇಕು ನನಗೆ. ನಾವು ಅವ್ರಿಗೆ ಬಹಳ ಬೇಗ ತಿರುಗಿಸಿ ಬರೇ ಪ್ರಿಯಾ, ಬೇಗ ತಿರುಗಿಸಿ ನಿಲ್ಲ. ಬೆನ್ನನ್ನ ತಡವಾದ್ರೂ ಸರಿಯಾಗಿ ಹೇಳಿದೆ. ಬರೆ ಬರೆದಿಯಾ? ಇದನ್ನು ಆತನಿಗೆ ತೋರಿಸು, ಅವನು ಅವಮಾನಿಸುವನು. ಈಗ ಎಷ್ಟು ಬಾರಿ ಹೇಳಿ, ಅದೇ ಭೇದ ಮಾಡಿ ನೋಡ್ಬೇಕು ತಾನೆ. ಹಾಗಾದ್ರೆ ನಾ ಏನು ಬರ್ಲಿ ಪ್ರಿಯಾ? ಒಳ್ಳೇದು. ಯಾಕೋ ನಿನ್ನ ಬಿಟ್ಟು ಹೋಗ್ಲು ಮನಸ್ಸೇ ಆಗ್ತಾ ಇಲ್ಲ. ವೇಳೆ ಆಗುತ್ತಿರುವುದು, ಬೇಗ ಹೋಗು. ಒಂದು ನಿಮಿಷ, ನಮ್ಮ ಅಕ್ಕನ ಹತ್ರ ಒಂದೇ ಒಂದು ಮಾತಾಡ್ಬಿಡ್ತೀನಿ, ಹೋಗ್ಬಿಡ್ತೀನಿ ಪ್ರಿಯಾ. ಅಕ್ಕ, ಮಾತಾಡ್ಕೊ. ಇವರ ತಮ್ಮನನ್ನು ನಾನು ವಿವಾಹವಾದ್ರೆ ಇವರು ನನಗೆ ಏನಾಗ್ತಾರಕ್ಕ? ಭಾವ. ಅಯ್ಯೋ ನಿನ್ನ ಮುದ್ದಾದ ಬೈದ, ಇನ್ನೊಂದು ಬಾರಿ ಹೇಳ್ಬಿಡೆ. ಭಾವ. ಬಾ ವಾ ಪ್ರಿಯಾ, ಬಾ ವಾ. ಬರುವೆ ನಡಿ. ಬರ್ತೀಯಾ? ಲೇ ಸೀತಮ್ಮ ಬರ್ತಾರ. ಇಬ್ಬರು ಸೇರಿ ಬರುತ್ತೇವೆ ನಡಿ. ಹೌದಾ? ಬೇಡ, ನೀನೊಬ್ನೇ ಬಾವಾ. ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನಮಗೂ ನಿಮಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ. ಢಾಮ್ 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 ಅಮ್ಮ. ಪುನಃ ಬಂದಿರುವೆಯಾ? ಬಂದು ಬಿಟ್ಟೆ. ಎಲ್ಲಿ ಕುರುಹನು ತಂದಿರುವೆಯಾ? ತಂದು ಬಿಟ್ಟೆ. ಕೊಡು, ಹಾಗಾದ್ರೆ ನೋಡೋಣ. ಅದು ಕೊಡೋದಲ್ಲ, ಅದು ಕೊಡೋದಲ್ಲ ಪ್ರಿಯಾ. ಮತ್ತೆ ಇನ್ನೇನು? ನಾನು ತೋರಿಸ್ತಿರ್ಬೇಕು, ನೀನು ನೋಡ್ತಿರ್ಬೇಕು. ನಾನು ತೋರಿಸ್ತಿರ್ಬೇಕು, ನೀನು ನೋಡ್ತಿರ್ಬೇಕು. ಹಾಗಾದ್ರೆ ತೋರಿಸಿ ನೋಡೋಣ. ನಾನು ತೋರಿಸೋದಕ್ಕೆ ಸಿದ್ಧ ಪ್ರಿಯ, ನೀನು ನೋಡಲು ಬದ್ದನೇ. ದೂರ ನಿಂತಿಕೊಂಡು ಮಾತನಾಡು. ಅಯ್ಯೋ, ಇವನಿಗೆ ಈಗ ನೆನಪಾಗಿದೆ ನಾನು ದೂರ ನಿಂತ್ಕೋಬೇಕು ಅನ್ನೋದು. ಇಷ್ಟೊತ್ತಿಂತ ನಾ ಮಾತಾಡ್ತಾನೆ ಇದ್ದ ಹತ್ತದಲ್ಲಿ. ಪ್ರಿಯ, ಈಗೇನು ನೋಡುವಿಯಾ? ಅಲ್ಲ, ಕುರುಹೋಯೆ ಸಾರೆ ಬರದಿ ಚಪಲ್ಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲ್ಲೆ. ಸಾರೆ ಬರದಿ ಚಪಲ್ಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲ್ಲೆ. ಆಸೆ ತೋರಲೆ ಚಕೋರಲೆ ಮೋಸಂ ಕೈಯಲ್ ಬಂದೆಯ. ಏನು ಹೇಳ್ತೀರಿ ಪ್ರಿಯ? ಆಸೆ ತೋರಲೆ ಚಕೋರಲೆ ಮೋಸಂ ಕೈಯಲ್ ಬಂದೆಯ. ಸಲ್ಲದಲ್ಲೇ ಸಾಹಸಗಳು, ಸಲ್ಲದಲ್ಲೇ ಸಾಹಸಗಳು ಎಲ್ಲವನ್ ವಿಚಾರರಿಪೆ. ಸಾರೆ ಬರದಿನ್ ಚಪಲ್ಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿನ್ ಚಪಲ್ಲೆ. ಎಲೆ ಮೂರ್ಖಳೆ, ಒಂದು ದಾರಿ ನೀಡಿದು ಸುಮ್ಮನೆ ಹೊರಟು ಹೋಗು. ಅನ್ಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಎಲ್ಲೋ ಲಕ್ಷ್ಮಣ, ಮಣ ಮಣ, ನನ್ನನ್ನೇನು ಸಾಮಾನ್ಯ ಸ್ತ್ರೀ ಎಂದು ತಿಳಿದಿರುವೆಯ? ನನಗೆ ಕೋಪ ಬಂದಿತೆಂದರೆ ಈಗಲೇ ಘೋರ ರಕ್ಕಸ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ನಿನ್ನನ್ನು ಎತ್ತಕೊಂಡು ಹೋಗ್ತೀನಿ ಅಷ್ಟೇ. ಓಹೋ, ಇವಳು ಸಾಮಾನ್ಯನಲ್ಲ.
ಇವಳ ರೂಪವನ್ನು ಮೆಚ್ಚತಕ್ಕದ್ದೇ. ಮೆಚ್ಚತಕ್ಕದ್ದೇ. ನೋಡಮ್ಮ, ಹಾ. ನೀನು ನನ್ನನ್ನು ಲಗ್ನವಾಗಬೇಕಾದರೆ ಹಾ. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ. ಕ್ಷತ್ರಿಯ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿ ಹಾಗೆ ಆಗಲಿ. ಹೇಗೆ ನಡೆದುಕೊಳ್ಳಬೇಕು? ಲಗ್ನವಾಗುವ ಮೊದಲು ವಧು ವರರನ್ನು ನೋಡಕೂಡದು, ನೋಡಬಾರದೆ, ಮುಟ್ಟಲೂ ಬಾರದು, ಮುಟ್ಟಬಾರದೆ, ಮಾತನ್ನು ಆಡಬಾರದು. ತಡೆ ಪ್ರಿಯ. ವಧು ವರರನ್ನು ನೋಡಬಾರದು, ಸರಿ. ಮುಟ್ಟಬಾರದು, ಅದು ಸರಿ. ಮಾತು ಇನ್ನ ವಿವಾಹ ಯಾಕಾಗ್ಲಿ? ನೀನು ನನ್ನ ಲಗ್ನವಾಗಬೇಕೋ ಬೇಡವೋ? ಆಗಬೇಕು ಪ್ರಿಯ. ಆದ್ದರಿಂದ ನಿನ್ನ ಸೆರೆಯಿಂದ ಕಣ್ಣುಗಳನ್ನು ಕಟ್ಟಿಕೋ. ಅಯ್ಯೋ ಪ್ರಿಯ, ಕಣ್ಣನ್ನು ಕಟ್ಟಿಕೊಂಡ್ರೆ ನೀ ನನ್ನ ವಿವಾಹವಾಗುವುದನ್ನ ನೋಡುವುದು ಬೇಡವೇ? ಹಾಗಾದ್ರೆ ಕುಳಿತುಕೋ. ಕುಳಿತುಕೋ, ಮೇಲೆ ಹೇಳು. ಇನ್ನು ಕೂತ್ಕೊಂಡೆ ಇಲ್ಲ, ಆಗ್ಲೇ ಮೇಲೆ ಹೇಳುವಂತೆ. ಹೇಳು, ನಿಧಾನವಾಗಿ ಹೇಳೋ. ಕುಳಿತುಕೋ, ಮೇಲೆ ಹೇಳು. ಕುಳಿತುಕೋ. ಯೋ ಅಯ್ಯ, ನಾನು ಅವಾಗ್ಲಿಂದ ನೋಡ್ತಾನೆ ಇದೀನಿ. ಕಟ್ಟಿಕೋ, ಕೂತುಕೋ, ನಿಂತುಕೋ, ಕಟ್ಟಿಕೋ, ಕೂತಿಕೋ, ನಿಂತುಕೋ. ಲಗ್ನವಾಗಬೇಕೋ ಬೇಡವೋ? ಮಲಗದ ಯಾವಾಗ? ಲಗ್ನವಾಗ ದೂರ ನಿಂತುಕೊಂಡು ಮಾತನಾಡು. ಈಗೇನು ಕಟ್ಕೋಬೇಕು? ಬಾ ಕಟ್ಕೊಳ್ಳಿ. ಹಾಗೆ ಆಗ್ಲಿ ಪ್ರಿಯಾ, ಬೇಗ ವಿವಾಹವಾಗು, ನನಗೆ ಅವಸರವಾಗುತ್ತಿರುವುದು. ಬೇಗ ಹಾಗೆ ಹೋಗಬೇಕು. ಆಗಲಿ. ಬಾ. ನಿಲ್ಲದೆ ಛಲ ನಿನ್ನನ್ನು ಕೊಲ್ಲಲು, ನಿಲ್ಲಲೇ ನೀ ಛಲ ನಿನ್ನನ್ನು ಕೊಲ್ಲಲು ದಾನವೇಳೆಂದು ಕರುಣವ ತೋರುತ್ತೋ. ಬಳಿರೇ ರಾಮನ ನುಡಿಯ, ಬಳಿರೇ ರಾಮನ ನುಡಿಯ, ಕರುಣ ನಡೆಯುತ್ತ ನಿನ್ನ ನಾಸಿಕ ಚೇತನದಿಂದ. ಮನೆ ಹಾಳಾಗುವಾಗ ಮೂಗೆಲ್ಲ ಕುಯ್ದವನೆ, ಇನ್ನೆಲ್ಲಿ ಕುಯ್ದವನು. ಭಾಳ ಹಾಳಾಗುವಾಗ ಲೇ ಲಕ್ಷ್ಮಣ, ಸುರಿವುದು ಮೂಗು, ಸುರಿವುದು ರಕುತ, ಅದರಿಂದ ಡಕೆ ಬಂಡಾಟ. ಇವ್ರ ಮನೆ ಹಾಳಾಗ ಇವನ್ನೇ ಗುದ್ದಿದ್ದೋಗ ಬರ್ಬಾರು ಬಂದು ಬಾಚ್ಕೊಂಡು ಮಣ್ಣು ಹೇಳಿ ನೀನು ಮಾಡಿಸ್ಲಿಲ್ಲ. ತೂಡ್ಪನ ಕೇಳಲ್ಲ ಕಣು. ಭೀಮ ಸಂಗಾಮದಿತ ಕಾಮ ಋಣಗಾಮ, ಸೋಮ ಸುತ್ಕಾಮನುಧನಾಮ ಜಯ ಕಾಮ, ಕ್ಷಾಮರ ಪರೋಧಾಮ ಭೀಮವರ ಸೀಮ, ಕಾಮ ಹರ ನೇಮ ಪರನಾಮ ಸುಪ್ರೇಮ, ರಾವಣ ಸಾರ್ವಭೌಮಿ ಜೈ ಪರ. ಲಂಕಾಧಿಪಾಲನ ದೇವಾ, ಲಂಕಾಧಿಪಾಲನ ದೇವಾ, ಕಾರಿ ಸಂದೋಕ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ಆಕಾರಿ ಸಂಯೋಗ ಲೋಕಾದಿ ಸೇವಿತ ನಾಗ
ಪ್ರಸ್ಥ ಪ್ರಭು. ವಿಭೀಷಣ ಅಗ್ರಜ ಕುಂಭಕರ್ಣ ಅಗ್ರಜ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ಪ್ರಸ್ಥ ಪ್ರಭು. ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಕುಂಭಕರ್ಣ ಅಗ್ರಜ ಪ್ರಭು ಪೂರಿತಂ ಪ್ರತಿಧ್ವನಿ ಪದ ಪ್ರಚಂಡ ಪರಾಕ್ರಮ ಶೋಭಿತಂ ವಿಭೀಷಣ ರಾವಣೇಶ್ವರ ಪ್ರಭು ಪೂರಿತಂ ಪ್ರತಿಧ್ವನಿ ಪದ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿರಚಿತ ಸದಾ ಶಿವನ ಶುಭ ವಿಭೂತಿ ವಿರಚಿತ ಯಶೋ ಭಾಗ್ಯದವೋ ಹೊಸ ಲಬ್ಧ ವಿಜಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಸ್ಥ ಪ್ರಭು. ವಿಜಯ ಹೋಗುವ ಕರವ ಪಿಡಿದು ನಡೆದು ದಶ ದಿಶಯ ಗೆಲಿದು ನಲಿದೆ ಕುಂಭಕರ್ಣ ಅಗ್ರಜ ವಿಜಯ ಹೋಗುವ ಕರವ ಪಿಡಿದು ನಡೆದು ದಶ ದಿಶಯ ಗೆಲಿದು ನಲಿದೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರೆ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಕರಾಕ್ಷ ನರ್ತಕಿಯರನ್ನು ಬರಮಾಡಿ ಆಜ್ಞೆ ಪ್ರಭು. ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ನೀನೇ ಸಕಲ ಕಲಾ ವಿಶಾರದೆ ನೀನೇ ಸಕಲ ಕಲಾ ವಿಶಾರದೆ ನಯನ ಮನೋಹರ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪಿನಾದ ಗಾನಸುದೆ
ಕಿವಿಗಿಂಪಿನಾದ ಗಾನಸುದೆ ವಿಭೀಷಣ ಬಾಳಿನ ರಸ ಬಗೆದಿದೆ. ಬಲ ಬಲ ರಥಕ್ಕೆ ಸುರ ಸಂಗೀತವ ಸಪ್ತ ಸ್ವರ ಸಂಯೋಜನೆ ಮಾಡೆ ಸುರ ಸಂಗೀತವ ಸಪ್ತ ಸ್ವರ ಸಂಯೋಜನೆ ಮಾಡೆ ಶ್ರುತಿರಾಗ ತಾಳ ಲಯವೆಲ್ಲ ಸೇರಿ ಶ್ರುತಿರಾಗ ತಾಳ ಲಯವೆಲ್ಲ ಶ್ರುತಿರಾಗ ತಾಳ ಲಯವೆಲ್ಲ ನಾದದೆ ಮೋದದೆ ಮೈಮನ ತನಿಸುವ ನಾದದಿ ಮೋದದಿ ಮೈಮನ ತನಿಸುವ ನಾದದಿ ಮೋದದಿ ಮೈಮನ ತನಿಸು ನಾದದಿ ಮೋದದಿ ಮೈಮನ ತನಿಸು ನಾದದಿ ಮೋದದಿ ಮೈಮನ ತನಿಸು ನಾದದಿ ಮೋದದಿ ಮೈಮನ ತನಿಸು ನಾದದಿ ಮೋದದಿ ಮೈಮನ ನಾದದಿ ನಾದದಿ ಮೋದದಿ 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 ಮೈಮನ 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 ತನಿಸುವ 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 ನಾದದಿ 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 ಮೋದದಿ 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 ಮೋ ಮೈಮನ 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 ಮೈ ತನಿಸುವ 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 ನಾದದಿ ಮೋದದಿ ಮೈಮನ ತನಿ ನಾದದಿ ಮೋದದಿ ಮೈಮನ ತನಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಕಾಣಸುದೆ ಇದುವೇ ಗಂಧರ್ವ ಕಾಣಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ಪ್ರಭು ನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು. ಪ್ರಾಸ್ತ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ರಾವಣೇಶ್ವರ ಮತ್ತು ಮಂತ್ರಿ ಮಹೋದಯರೇ, ನವಬ್ರಹ್ಮನಲ್ಲಿ ಒಬ್ಬನಾದ ಕೈಕಸ ದೇವಿಯ ಗರ್ಭ ಸಂಜಾತನು ವೇಷವಸುವಿನ ಸುಪುತ್ರನು ವೇಶ್ವದೋಳ್ ಹೆಸರಾಂಕಿತನಾದ ಅಪ್ರತಿಮ ವೀರನು ಧೀರನು ಸಾಮರ್ಥ್ಯ ಬಲಧಾಳ್ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಫಳಕಾವತಿ ನಗರವನ್ನೇ ಹಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ರಾವಣೇಶ್ವರ ರಾವಣ ಬ್ರಹ್ಮ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಪದಾವನಿರುವನು ಪ್ರಾಸ್ತ ಈ ದರೆಯೊಳಗೆ ಆಗಲಿ ಪ್ರಭು. ವೀರ ಧೀರ ರಣಧೀಕರ ಸುರವರ ಕಂಠೀರವ ಪ್ರಭು ಪ್ರಾಸ್ತ ವೀರ ಧೀರ ರಣಧೀಕರ ಸುರವರ ಕಂಠೀರವ ಇರುತ್ತ ಸುಖದಿ ದುರಿತ ಬಲದಿ ಇರುತ್ತ ಸುಖದಿ ದುರಿತ ಬಲದಿ ಬಲನಿಗೆ ಜಯ ಜಯ ದರೇಂದ್ರನಿಗೆ ಜಯ ಜಯ ದರೇಂದ್ರನಿಗೆ ಜಯ ಜಯ ಪ್ರಭು ಪ್ರಾಸ್ತ ಪರಶಿವನಿ ಬೋರೋ ಬೋರದ ಲಂಕಾಧೀಶ್ವರ ಪರಶಿವನಿ ಬೋರೋ ಬೋರದ ಲಂಕಾಧೀಶ್ವರ ಪ್ರಭು ಪ್ರಾಸ್ತ ನಿರುತ ಸುಖದಿ ದುರಿತ ಬಲದಿ ನಿರುತ ಸುಖದಿ ದುರಿತ ಬಲದಿ ದರೇಂದ್ರನಿಗೆ ಜಯ ಜಯ ದರೇಂದ್ರನಿಗೆ ಜಯ ಜಯ ದರೇಂದ್ರನಿಗೆ ಜಯ ಜಯ ಪ್ರಭು ಪ್ರಾಸ್ತ ನಿಜ ನಿಜ ನಿಮಗೆ ಸರಿಸಾಟಿಯಾದವರು 14 ಲೋಕದಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರು ಕೇಳಿದ ಮಾತಿನಿಂದಲೇ 1 ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರು ಜಾಸ್ತಿಗಳು ದರಾರಿಸಿ ನಡುಗುವರು.
ರಾಜ ಮಾತೆಯಾದ ಕೈಕಸಾದೇವಿಯ ಪುತ್ರನಾಗಿ ಜನಿಸಿ ಅಜಾತ ಶತ್ರು ಆ ಹರಿಯ ಉದರವನ್ನು ಅರಿದು ಅಜರ ಆಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕಿ ಬಲ ಚಕ್ರವರ್ತಿಯ ಅರಮನೆ ಬಾಗಿಲನ್ನು ಕಾಯುತ್ತಿದ್ದ ಹರಿಯನ್ನು ಹಿಡಿಯಲು ಹೋದ ಅಮಿತಾ ಪರಸ್ವಾಮಿ ನೀವಲ್ಲವೇ? ಬಲ ಬಲ ಪ್ರಾಸ್ತ. ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒಂದ ಶೂಲಕ್ಕೆರಿಸಲು ಪ್ರಯತ್ನಿಸಬೇಡ. ವಿಭೀಷಣ, ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವನರಾದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕೊನೆಗೆ ವೇದಾವತಿ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ವಿಭೀಷಣ, ಧರೆಯನ್ನು ಗೆಲ್ಲುವೆನು ಬರದೊಳಗೆ, ದುರದೊಳಗೆ ಧರೆಯನ್ನು ಗೆಲ್ಲುವೆನು ಬರದೊಳಗೆ. ಕುಂಭಕರ್ಣ, ಧರೆಯನ್ನು ಗೆಲ್ಲುವೆನು ಬರದೊಳಗೆ, ದುರದೊಳಗೆ ಧರೆಯನ್ನು ಗೆಲ್ಲುವೆನು ಬರದೊಳಗೆ. ಕುಂಭಕರ್ಣ, ಗಂಧರ್ವರ ಹಿಡಿದು ಗದಾಂಗಾದರೆ ಬೆಟ್ಟೆ mere ಧರೆಯನ್ನು ಗೆಲ್ಲುವೆನು ಬರದೊಳಗೆ, ದುರದೊಳಗೆ ಧರೆಯನ್ನು ಗೆಲ್ಲುವೆನು ಬರದೊಳಗೆ, ಧರೆಯನ್ನು ಗೆಲ್ಲುವೆನು ಬರದೊಳಗೆ, ಧರೆಯನ್ನು ಗೆಲ್ಲುವೆನು ಬರದೊಳಗೆ. ವಿಭೀಷಣ, ಏನನ್ನು ನುಡಿತಿರುವೆ? ಒಂದೇ ರಕ್ತದ ಜನಿಸಿ ಒಂದೇ ತಾಯಿಗಳ ಮೇಲೆ ಮಲಗೆದ್ದು ಮೊದಲ ಪರಾಕ್ರಮಿಯೋ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನೂ ಆದ ನಮ್ಮ ಅಗ್ರಜನನ್ನು ನೀನೇ ಅಳಿಸುಯ. ಸಾಕು, ಸುಮ್ಮನೆ ಕುಳಿತುಕೋ. ಬಲೆ ಭಲೆ ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನು ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸಿಂಹಾಸನದ ಒಂದೊಂದು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ಭಕ್ತಿಗಳೇ ಬಿಗಿದು ಮುದ್ರೆ ಹರಿದು ಮುದ್ರೆ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣ ಬುರುಡನ ಭಕ್ತನು. ಅವನಿಗಲ್ಲದೆ 14 ಲೋಕದಲ್ಲಿ ಮತ್ತಾರಿಗೂ ತಲೆಭಾಗನು ಈ ದಕ್ಷಿಣೇಶ್ವರ ರಾವಣ ಸಾರ್ವಭೌಮ. ನಾಟ್ಯ ಸ್ವರೂಪವು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಉದ್ಧರಿಸಿ ನಿಜ ಭಕ್ತನಾದ ಎನ್ನನ್ನು ಕಂಡು ವರವಿತ್ತು ಭೂಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮನಾದ. ಶಿವ 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 ಎಂಬ 2 ಅಕ್ಷರದಿಂದಲೇ ದೋಷ ನಿರ್ವಹಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಭೂತನಾಥನಿಗೆ ಒಡೆಯನಾದ ಆ ಭೂತನಾಥನನ್ನು, ಆ ಗಂಗಾಧರನನ್ನು, ಆ ಜಟಾಧರನನ್ನು, ಆ ನೀಲಕಂಠನನ್ನು, ಆ ಮೃತ್ಯುಂಜಯನನ್ನು ಪೂಜಿಸಿ ಪ್ರಾರ್ಥಿಸಿ ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ವಿರುದ್ಧಾಂಕಿತನಾದ ನಾನು ಚತುರ್ದಶ ಭುವನ ಭಯಂಕರನಾದ ರಾವಣ. ಸರಿಯಾಗಿ ನುಡಿದೀರಿ ಮಹಾಪ್ರಭು. ಆ ನಿಮ್ಮ ನುಡಿ ಏಡಿಯಾದ ಒಂದು ತೀರೋ ತಕ್ಕದ್ದೇ. ಅದಾವ ಜನ್ಮದ ಪುಣ್ಯವೋ ಅದಾವ ದೈವದ ಬಲವೋ ನಿಮ್ಮಂತವರ ಬಳಿ ಮುಖ್ಯಮಂತ್ರಿಯಾಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಗಿತ್ತು. ನಿಜ ನಿಜ ಕಟು ಪಟ ವೀರ ಸಿಂಹನೆ ನಿಲ್ಲಿಸಿ ಸುಜಗಧೋಳ್ ರಾವಣ ಕುಂಭಕರ್ಣ ಸಹೋದರ ಸಿಡಿದೆದ್ದು ನಿಂತರೆ ದರೆಯುಳಿಯುವುದೇ, ಶತ್ರುಗಳು ಎದುರಾಗುವರೆ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡಗಡ ನಡುಗುವರು. ಪವಿತ್ರ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ಒಳಗಿಂದ ಎತ್ತಿ 14 ಲೋಕಗಳಿಗೆ ಅಚ್ಚುಂಟು ಮಾಡಿದ ದಿಟ್ಟತನದ ಮಧುರ ವೀರ ನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನೆ ಭಜಿಸುತ್ತಾ ಸುಸುತ್ತಾ ಮೃತ್ಯುಂಜಯವನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು
ನಮಗೆ ಸೋದರಿ ಅಲ್ಲದೆ ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮೀದು ನಿಂತರೆ ಮಕ್ಕಣ್ಣನೇ ಎಚ್ಚರಿಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು ಹೌದು ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನೆ ವಿಸ್ತಾರಣವುಳ್ಳ ಈ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಂದಾಗಲಿ ತ್ರಿಮೂರ್ತಿ ಶಕ್ತಿ ದೇವತೆಗಳಿಂದಾಗಲಿ ನನ್ನ ಅಜಾತ ಶತ್ರು ಹಾರಿಗೆಂದಿಗೂ ಸಾಧ್ಯವೇ ಇಲ್ಲ. ಸಹೋದರ ವಿಭೀಷಣ, ಕುಂಭಕರ್ಣ, ವಿಭೀಷಣ, ಸಹೋದರ ಶಕ್ತಿಯಿಂದಲೇ ಗೆಲ್ಲಬೇಕೆಂಬುದು ಮಂದ ಮತಿಗಳ ಮಾತು ಕಥೆಯಲ್ಲ ಕೇಳು. ಆಲಿಸ ಬಾರದೇನೋ ಆತನು, ಆಲಿಸ ಬಾರದೇನೋ. ಜಯಲಕ್ಷ್ಮಿ ನಿನ್ನವಳು ನಿನಗಾಗಿ ಒಲಿದವಳು. ಜಯಲಕ್ಷ್ಮಿ ನಿನ್ನವಳು ನಿನಗಾಗಿ ಒಲಿದವಳು. ಜ್ಞಾನದ ಸಾಧನೆ ಸಾಫಲ್ಯವೇನು. ಜ್ಞಾನದ ಸಾಧನೆ ಸಾಫಲ್ಯವೇನು. ಆಲಿಸ ಬಾರದೇನೋ ಸೋದರ, ಆಲಿಸ ಬಾರದೇನೋ ಸೋದರ, ಸೋದರ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತವಾಗಿ ನಡೆದಿದ್ದರು ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈತಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುವನು ಅಂತವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲೆಯಬಲ್ಲಳು. ವಿಭೀಷಣ, ಸಾಕು ಮಾಡು. ನಿಂದಸ್ತು ಮಾತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಮತ್ತೆ ಯಾರಾದರೂ ಇಂತಹ ಮಾತುಗಳನ್ನು ಆಡಿದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ಕೇಳುತ್ತಿತ್ತು. ಎಚ್ಚರಿಕೆ ವಿಭೀಷಣ, ಎಚ್ಚರಿಕೆ. ಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖ ದೇವಿ ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು. ಏನು, ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಅವಳನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಆಜ್ಞೆ ಪ್ರಭು.
ಇಲ್ಲ ಬಾರವ ಹೂಕ ಅದೇನೆಲ್ಲ ಕರೆಕ್ಟಾಗಿ ಹೇಳು. ತಂಗಿ ಶೂರ್ಪನಖ, ಏನಿದೆ ನಿನ್ನ ಸ್ಥಿತಿ? ಯಾರಿಂದ ನಿನಗೆ ಇಂಥ ಸ್ಥಿತಿ ಉಂಟಾಯಿತು? ನನ್ನ ಕಾರಣದಲ್ಲಿ ಮೂರಣ. ಏನು? ಸರಿಯಾಗಿ ಹೇಳು. ಪ್ರಭು, ವಿಚಾರ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ತಂಗಿಯಾದ ಶೂರ್ಪನಖ ದೇವಿ ದಂಡಕಾರಣ್ಯಕ್ಕೆ ಒಯ್ದರಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶ. ರಾಮ, ಲಕ್ಷ್ಮಣ, ಸೀತೆ. ಆ ಸೀತೆಯು ಬಹು ಸೌಂದರ್ಯವತಿ ಪ್ರಭು. ಆಕೆಯನ್ನೇನಾದ್ರೂ ಮಾಡಿ ತಂದು ನಿಮ್ಗೆ ಲಗ್ನ ಮಾಡಲು ಹೋಗಿದ್ದಾರೆ. ನೋಡಿ ಪ್ರಭು, ಆ ರಾಮನ್ ತಮ್ಮ ಲಕ್ಷ್ಮಣ ನಾಸಿಕನೆಲ್ಲ ಕುಯ್ದು ಕಳಿಸ್ಬಿಟ್ಟವನು. ಕ್ಷಣದಲ್ಲಿ ನೀಚರ, ಕ್ಷಣದಲ್ಲಿ ನೀಚರ ಜಯಿಸಿದರುವೆ ಜಾನಕಿಯನ್ನ, ಜಯಿಸಿದರುವೆ ಜಾನಕಿಯನ್ನ. ಶ್ರೀಮನೆದರು ಕುಂಭಕರ್ಣ, ಕ್ಷಣದಲ್ಲಿ ನೀಚರ ಜಯಿಸಿದರುವೆ ಜಾನಕಿಯನ್ನ, ಜಯಿಸಿದರುವೆ ಜಾನಕಿಯನ್ನ. ಶ್ರೀಮನೆದರು ಬರಲಿ ಕಡಿದಿರುವೆ ನನ್ನನು ರಾಷ್ಟ್ರ. ಆರಿಲ್ಲ ಗೆಲ್ಲಲೆನ್ನದರಿಯವರು ನಲ್ಲಿ ಗರುಡ ಗಂಧರ್ವರು. ಕೃಷ್ಣ, ಆರಿಲ್ಲ ಗೆಲ್ಲಲೆನ್ನದರಿಯವರು ನಲ್ಲಿ ಗರುಡ ಗಂಧರ್ವರು. ಬಿಡುವೆ ನಾನು ಕೂಳರ, ಬಿಡುವೆ ನಾನು ಕೂಳರ. ಬರಲಿ ಕಡಿದಿರುವೆ ನನ್ನದಳು, ಬರಲಿ ಕಡಿದಿರುವೆ ನನ್ನದಳು. ಬಿಡುವೆ ಕ್ಷಣದಲ್ಲಿ ನೀಚರ ಜಯಿಸಿದರುವೆ ಜಾನಕಿಯನ್ನ, ಜಯಿಸಿದರುವೆ ಜಾನಕಿಯನ್ನ. ಶ್ರೀಮನೆದರು ಬರಲಿ ಕಡಿದಿರುವೆ ನನ್ನದಳು. ಬಿಡುವೆ ಕ್ಷಣದಲ್ಲಿ ನೀಚರ ನೀಚರ ನೀಚರ. ನೋಡಿದ್ಯಾ ಕುಂಭಕರ್ಣ, ಎಂತಹ ಅಪಮಾನ! ರಜ ಸಹಿಸಲ. ಯಾರು ನಿನ್ನೆ ತೋರಿಸಬಲ್ಲವರು ಈ ರಾವಣೇಶ್ವರನ ಅಗ್ಗದ. ಕುಂಭಕರ್ಣ, ಯಾರು ನಿನ್ನೆ ತೋರಿಸಬಲ್ಲವರು ಈ ರಾವಣೇಶ್ವರನ ಪರದಿ ಬಾರದ ಮಧುರದೋಳು ಗೆಲ್ವೆ. ಪರದಿ ಬಾರದ ಮಧುರದೋಳು ಗೆಲ್ವೆ. ಅದ ಮರೆದಗೆ ಹೋದೆದು ಬದಿವೆ. ಅದ ಮರೆದಗೆ ಹೋದೆದು ಬದಿವೆ. ಯಾರು ನಿನ್ನೆ ದೊರೆಸಿ ನಿಲ್ಲುವರು ಈ ರಾವಣೇಶ್ವರನ, ಯಾರು ನಿನ್ನೆ ದೊರೆಸಿ ನಿಲ್ಲುವರು. ಕುಂಭಕರ್ಣ, ಗುಡಿ ಗುಡಿಸಿ ಹಾರು ಬಡಿಸಿ ಬ್ರಹ್ಮಾಂಡವೇ. ಗುಡಿ ಗುಡಿಸಿ ಹಾರು ಬಡಿಸಿ ಬ್ರಹ್ಮಾಂಡವೇ. ಪರದಿ ಬಾರದ ಮಧುರದೋಳು ಗೆಲ್ವೆ. ಕುಂಭಕರ್ಣ, ಪರದಿ ಬಾರದ ಮಧುರದೋಳು ಗೆಲ್ವೆ. ಅದ ಮರೆದಗೆ ಹೋದೆದು ಬದಿವೆ. ಅದ ಮರೆದಗೆ ಹೋದೆದು ನಿನ್ನೆ ನುಡಿಸಿ ಬರುವವರು ಈ ರಾವಣೇಶ್ವರನ, ಯಾರು ಅವರ್ಯಾರು ನಿನ್ನೆ ನುಡಿಸಬಲ್ಲವರು. ಅಗ್ರಜ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತೆನಿಸಿ ಕನಸು ಮನಸ್ಸಲ್ಲಿಯೂ ನಮ್ಮ ಸ್ಮರಣೆ ಮಾಡಿದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನೇ ಅಪಮಾನಗೊಳಿಸಿದರೆ ಆ ನರಮಾನವರು ಅಗ್ರಜ ನಡೆ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇಲ್ಲಿ ಬಾ. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನನಗೆ ನಂಬಲು ಸಾಧ್ಯವಿಲ್ಲ. ನೀನೇನೋ ಸ್ವಇಚ್ಛೆಯಾಗಿ ವರ್ತಿಸಿರುವೆ. ಇದೇ ಹೇಳು. ವಿಭೀಷಣ, ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲಿಯಾದ ದಂಡ ಕಾರಣಕ್ಕೆ ಬಂದು ನೆಲೆಸಿ ನಮಗೆ ಅನ್ಯಾಯ ಸಿಗುತ್ತಿರುವ ನರಾದಮರು ಇನ್ನಂತಹ
ಬಲಶಾಲಿಗಳಾಗಿರಬಹುದು. ಅಣ್ಣ ಈತನ ಏಳನ ಮಾಡಿ ನೀನು ಅಮ್ಮ ಮದುವೆ ಅಷ್ಟೇ. ಭಲೆ ಭಲೆ ಶೂರ್ಪನಕ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿದೆ. ನಡೆ ಇನ್ನು ನಿನ್ನ ಅಂತಃಪುರಕ್ಕೆ ಔಷಧೋಪಚಾರಗಳನ್ನು ಮಾಡಿಸಿಕೋ. ಮಾವ ಮಾಡಿ ಮಾಡಿಕೊಂಡು ಹೋಗು. ಕೆಲವು ಅಕರಾಕ್ಷ ಮಕರಾಕ್ಷರೇ, ಪ್ರಭು ಈಗಲೇ ಹೋಗಿ ನಮ್ಮ ಸೋದರ ಮಾವನಾದ ಮಾರೀಚನನ್ನು ಬರಮಾಡಿ. ಆಜ್ಞೆ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿಯಾದ ಶೂರ್ಪನಕ ದಂಡ ಕಾರಣಕ್ಕೆ ತಿಳಿದಳಂತೆ. ಅಲ್ಲಿ ರಾಮ ಲಕ್ಷ್ಮಣರು ಸೇರಿ ಈಕೆಯ ಮೂಗನ್ನು ಕೊಯ್ದು ವಿಕಾರಗೊಳಿಸಿದ್ದಾರೆ. ಈ ಸ್ವರ್ಣ ಲಂಕೆಯಲ್ಲಿ ಭವಿಷ್ಯ ಹೇಳುವನೆಂದರೆ ನೀನೊಬ್ಬನೇ ಮಾತ್ರ. ಆದ್ದರಿಂದ ನನ್ನ ತಂಗಿ ಹೇಳಿದಂತೆ ಅವರು ಮಾನವರೋ ದಾನವರೋ ಗುರ್ತಿಸಿ ಹೇಳು. ರಾವಣೇಶ್ವರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಏನು ಅಸತ್ಯವನ್ನು ಹೇಳುತ್ತಿರುವೆಯಾ? ನಾನು ಹೇಳುತ್ತಿರೋದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ಮಿಥ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ನಿಂತು ಸಮ ಉತ್ತರವನ್ನು ಕಡಿದು ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಳದಿರೋ ತಾಳಗರಿಯನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡು. ಶಾಂತನಾಗು ರಾವಣೇಶ್ವರ. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯ ಹೇಳುವನೆಂದರೆ ಮಾವನಾದ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇಲ್ಲಿವರೆಗೂ ನನ್ನ ಹುಕ್ಕೊಂಡು ಬೆಳೆದಿರುವೆ. ನೀನು ನನಗೊಂದು ಸಹಾಯ ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದಾಗ ಆಗಬೇಕ ಸಹಾಯ ಏನು ಸಾರ್ವಭೌಮ? ಆ ಸೀತೆ ಬಹಳ ಸೌಂದರ್ಯವತಿ. ಅವಳನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಪಾಪಕೃತ್ಯ ಮಾಡಿ ನೊಂದು ಬದುಕಲಾರೆ. ಮಾರೀಚ, ನಾನು ಹೇಳದಂತೆ ನೀನು ಕೇಳದಿದ್ದರೆ ನಿನ್ನನ್ನು ಚಿತ್ರಗಳಾಗಿ ಕತ್ತರಿಸಿ ಸಮುದ್ರಕ್ಕೆ ಬಿಸಾಡಬೇಕಾಗುತ್ತದೆ. ಎಚ್ಚರಿಕೆ. ಇವನ ಕೈ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಶ್ರೀರಾಮಚಂದ್ರನ ಯಾರು, ಸೀತಾಮಾತೆಯನ್ನು ಯಾರೆಂಬುದನ್ನು ತಿಳಿದೆ ಈ ಏಕಿಯೋ ನಾನೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹು ದೂರ ಕರೆದುಕೊಂಡು ಹೋಗಿರುವನು. ತದನಂತರ ನಿನ್ನ ಮನವನ್ನಂತೆ ಮಾಡಿಕೊಳ್ಳಬಹುದು. ಅದನ್ನು ಮಾಡು ಮಾರೀಚ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಮ್ಮ ಕಾರ್ಯ ಆದಂತೆಯೇ ಸರಿ. ನನ್ನ ಮಾತನ್ನು ಕೇಳೋಬೇಡ. ಏನದು ಭೀಷಣ? ರಾಮ ರಾಜರಿಯ ಬೇಡ, ರಾಮ ರಾಜರಿಯ ಬೇಡ, ರಾಮ ರಾಜರಿಯ ಬೇಡ. ರಾಮರ ವೈರತ್ವ ಭೀಷಣ, ರಾಮರ ವೈರತ್ವ ಮುಡಿದರೆಯಲು ಕರದು ಜನಾದಿಗಳ ಕರಗಲಿಲ್ಲವೇ. ಕರದು ಜನಾದಿಗಳ ಕರಗಲಿಲ್ಲ ರಾಮ ರಾಜರಿಯ ಮತನ್ನು ಕೇಳಿ ದೈತ್ಯಕುಲವು ಎಲ್ಲ ಹೀಗೆ ಮತನ್ನು ಕೇಳಿ ದೈತ್ಯಕುಲವು ಎಲ್ಲ ನಾಶ ಮಾಡಲು ಹೀಗೆ ಹಾವರಿಸಿ ಮರಣ ನಾಶ ಮಾಡಲು ಹೀಗೆ ಹಾವರಿಸಿ ಮರಣ ರಾಮ ರಾಜರಿಯ ಬೇಡ, ರಾಮ ರಾಜರಿಯ ಬೇಡ,
ಪ್ರಾಣೇಶ್ವರ. ವಿಭೀಷಣ 14,000 ಸೈನ್ಯ ಸಮೇತರಾಗಿ ಕರದೂಷಣರನ್ನು ಒಂದೇ ಬಾಣದಿಂದ ಸಮರಿಸಿದರೆ ಅವರು ಲೋಕೋದ್ಧಾರಕ್ಕಾಗಿ ಅವತರಿಸಿರುವ ಶ್ರೀಮಾನ್ ನಾರಾಯಣನೇ ಆಗಿರಬಹುದು. ಸಾಕ್ಷಾತ್ ಮಹಾವಿಷ್ಣುವನೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿಯೇ ಸೀತಾಮಾತೆಯು, ಲಕ್ಷ್ಮಣನೇ ಆದಿಶೇಷನಾಗಿ ಈ ಭೂಮಿಯ ಮೇಲೆ ಅವತರಿಸಿರುವರೆಂದು ನಾರದ ಮುನಿಗಳು ನನಗೆ ಮೊದಲೇ ತಿಳಿಸಿದ್ದರು. ಆದ್ದರಿಂದ ಇವಳ ಮಾತಿಗೆ ಮರುಳಾಗಿ ಮಹಾನ್ ಬ್ರಾಹ್ಮಣದ ನೀನು ಪರಸ್ಯರನ್ನು ಅಪಹರಿಸುವುದು ಉಚಿತವಲ್ಲ. ವಿಭೀಷಣ ಇದರಿಂದ ಲಂಕೆಗೆ ವಿನಾಶ ಕಾಲ ಬಂದರೂ ಬರುವುದು. ಅಗ್ರಜ ಮಾತನ್ನು ಕೇಳುವ ಅಗ್ರಜ. ಕುಂಭಕರ್ಣ ಬರಲಿ, ನಾವು ಬೀಳಲ್ಲ. ವಿಭೀಷಣ ಸಾಕು ಮಾಡು ನಿನ್ನ ಈ ಬಿರುನುಡಿಗಳನ್ನು, ಕುಟುಕು ಚೋಳಿನಂತೆ ಚುಟುಕುವ ಈ ನಿನ್ನ ಮಾತುಗಳನ್ನು ಸಾಕು ಮಾಡು. ನೀನಲ್ಲದೆ ಮತ್ತಾರಾದರೂ ಇಂತಹ ಮಾತುಗಳನ್ನು ಆಡಿದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಛೇದನವಾಗುತ್ತಿತ್ತು. ಎಚ್ಚರಿಕೆ ಕುಂಭಕರ್ಣ, ಎಚ್ಚರಿಕೆ ವಿಭೀಷಣ. ಪ್ರಾಸ್ತ ಪ್ರಭು. ಕುಂಭಕರ್ಣ, ಅಗ್ರಜ ನಮ್ಮ ಕಾರ್ಯ ಆದಂತೆಯೇ ಸರಿ. ನಮ್ಮ ಇನ್ನ ಪಯಣ ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರ ಶೇಖರ. ಓದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ. ಓದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ. ವೇದಗಳ ನಿನಾಮಕರ, ವೇದಗಳ ನಿನಾಮಕರ ಹರಾರ ಶಿವಶಂಕರ, ಶಿವ ಶಿವ ಶಿವಶಂಕರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಅಯ್ಯೋ, ನಾನು ಅದೆಂತ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಗ್ನ ಮಾಡಲು ಹೋಗಿ ನನ್ನ ತಮ್ಮನಾಗ ಸುಭಾಗವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನ ಬಾಣದಂತ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನ್ ಯಾರು, ಸೀತಾ ಮಾತೆ ಯಾರೆಂಬುದು ತಿಳಿಯದೆ ಈ ವಿವೇಕಿಯೇ ಸೀತಾಮಾತೆಯನ್ನು ಕೆಣಕಲು ಹೊರಟರುವಳನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಸಾಕ್ಷಾತ್ ಮಹಾಲಕ್ಷ್ಮಿಯ ಸೀತಾಮಾತೆಯನ್ನು ಈ ವಿವೇಕಿ ಎಷ್ಟು ಹೇಳಿದರೂ ಗೋರ್ಕಲದ ಮೇಲೆ ಮಳೆ ಸುರಿದಂತಾಯಿತು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ, ದುರಾಂಕಾಲಿಗೆ ತಕ್ಕ ಫಲವಾಗಲೇಬೇಕು. ಶಂಭೋ ಮಹಾದೇವ. ಈ ದುರುಳನು ಸೀತಾಮಾತೆಯನ್ನು ಕದ್ದು ತರುವನು. ಇದರಿಂದ ಇಡೀ ಲಂಕೆ ಭಸ್ಮಭೂತವಾಗಿ ಹೋಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸೀತಾ,
ಎಷ್ಟೊಂದು ಮನೋಹರವಾಗಿರುವುದು. ದಯಮಾಡಿ ನೀವು ಅದನ್ನು ತಂದುಕೊಟ್ಟರೆ ಅದರ ಜೊತೆ ಆಟವಾಡಿಕೊಂಡು ಕಾಲ ಕಳೆಯುತ್ತೇನೆ. ಸೀತಾ, ಮಾಯಾ ಮೃಗವನಿನಿದ. ಸೀತಾ, ಸ್ವಾಮಿ, ಮಾಯಾ ಮೃಗವನಿನಿದ. ಜಾನಕಿ, ಮಾಯಾ ಮೃಗವನಿನಿದ. ನೋಡಿ ಬಯಸುವೆಗೆಗೆಯಿದ. ಮಾಯಾ ಮೃಗವನಿನಿದ. ನೋಡಿ ಬಯಸುವೆಗೆಗೆಯಿದ. ಮಾಯಾ ಮೃಗವನಿನಿದ. ಸೀತಾ, ಬೇಡ, ಅದನ್ನು ಬಯಸಬೇಡ. ದಾನವ ಮಾಯೇ ಸೀತಾ, 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 ಸೀತಾ. ದಾನವ ಮಾಯೆ ಮಾಜಾಯೆ. ಬೇಡ ಸೀತಾ. ದಾನವ ಮಾಯೆ ಮಾಜಾಯೆ. ದಾನವ ಮಾಯೆ ಮಾಜಾಯೆ. ಸೀತಾ, ದಾನವ ಮಾಯೆ ಪ್ರೇಮ ಜಾಯ. ನಿಜವನ ರೂಪುವೆ ತಿಳಿಯದ. ಸೀತಾ, ನಿಜವನ ರೂಪುವೆ ತಿಳಿಯದ. ನಿಜವನು ಅರುಗುವೆ ತಿಳಿಯದ. ನಿಜವನು ಅರುಗುವೆ ತಿಳಿಯದ. ಮಾಯಾ ಮಾಯಾ ಮೃಗವನಿದ. ನೋಡಿ ಬಯಸುವೆಗೆಯಿದ. ಮಾಯಾ ಮೃಗವನಿದ. ಸೀತಾ, ಅದನ್ನು ಬಯಸಬೇಡ ಸೀತಾ. ಅದು ರಾಕ್ಷಸರ ಮಾಯೆ. ಸಲ್ಲದ ಕಾರ್ಯವಾದಿಯಳೆ ಮೋಹವು ಸಲ್ಲದು ಅಸುರ ಮಾಯೆ. ಸೀತಾ, ಸಲ್ಲದ ಕಾರ್ಯವ ಚಿಂತಿಸು ಪ್ರಿಯಳೆ ಮೋಹವು ಸಲ್ಲದು ಅಸುರಮಯೇ. ಖಂಡಿತ ಕೆಡುಕಿದು ಸೀತಾ. ಕೆಡುಕಿದು ಜಗದೊಡತಿಯ ಕೇಳು. ಖಂಡಿತ ಕೆಡುಕಿದು ಜಗದೊಡತಿಯ ಕೇಳು. ಖಂಡಿತ ಕೆಡುಕಿದು ಜಗದೊಡತಿಯ ಕೇಳು.
ಆಲಿಪು ಮಾತನ್ನ ಜಾನಕಿ ಆಲಿಪು ಮಾತನ್ನ ಜಾನಕಿ ಮಾಯಾ ಮೃಗವನ್ನ ನೋಡಿ ಬಯಸು ಮಾಯಾ ಮೃಗವನೀರ ಮೃಗವನೀನಿದ 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 ಸೀತಾ ಸೀತಾ ಇಂಥ ಕನಕಮಯವಾದ ದೇಹದಿಂದ ಕೂಡಿದ ಇಂಥ ಮೃಗವನ್ನು ನಾನು ಎರಣ್ಯದಲ್ಲಿ ಎಲ್ಲೂ ನೋಡಿಲ್ಲ. ಇದನ್ನು ಬಯಸಬೇಡ ಸೀತಾ. ಏನೆಂದಿರಿ ಸ್ವಾಮಿ, ಕೇವಲ ಒಂದು ಮೃಗವನ್ನು ಬಯಸಿದಾಕ್ಷಣ ಎಷ್ಟೊಂದು ವಿಪರೀತವಾದ ಪರಿಕಲ್ಪನೆ. ಇದು ನೋಡಿ, ದಯಮಾಡಿ ತಂದುಕೊಡಿ, ಅದರ ಜೊತೆ ಆಟವಾಡುತ್ತೇನೆ. ಸೀತಾ, ಇದು ರಾಕ್ಷಸರ ಮಾಯೆಯಲ್ಲದೆ ಬೇರೆ ಅಲ್ಲ. ಇದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ ಸೀತಾ. ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುವೆನು. ಏನೆಂದಿರಿ ಸ್ವಾಮಿ, ಆ ಚಂದ್ರನಲ್ಲಿರುವ ಹೇಮ ಸಾರಂಗವೇ? ಇಲ್ಲಿಯೇ ಸಮೀಪದಲ್ಲಿರುವ ಈ ಮೃಗವನ್ನು ತಂದು ಕೊಡದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವಿರಾ? ಇದು ನೋಡಿ ಸ್ವಾಮಿ, ನೀವು ತಂದು ಕೊಡುವುದಾದರೆ ನನಗಿದೇ ಮೃಗವನ್ನು ತಂದು ಕೊಡಿ, ಇಲ್ಲವಾದರೆ ಖಂಡಿತವಾಗಿಯೂ ಫಲಗಳನ್ನು ಮುಟ್ಟುವುದಿಲ್ಲ ಸ್ವಾಮಿ. ಸೀತಾ, ಲಕ್ಷ್ಮಣ, ಅದು ಅಲ್ಲಿ ನೋಡು, ಅಲ್ಲಿ ಸುಳಿದಾಡುತ್ತಿರುವ ಮೃಗವನ್ನು ಜಾನಕಿಯು ನನಗೆ ಬೇಕೆಂದು ಅಪೇಕ್ಷಿಸಿರುವಳು. ಅಣ್ಣ, ಅದನ್ನು ನಾನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಜಾನಕಿಯು ಆ ಮೃಗವನ್ನು ಅಪೇಕ್ಷಿಸಿದ್ದಾಳೆ. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ಆದ್ದರಿಂದ ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ನಾನು ಬರುವ ತನಕ ನೀನು ಈ ಜಾಗವನ್ನು ಬಿಟ್ಟು, ಸೀತೆಯನ್ನು ಬಿಟ್ಟು ಎಲ್ಲೂ ಹೋಗಕೂಡದು. ಹಾಗೆ ಆಗಲಿ ಅಣ್ಣ. ಬೆಲ್ಲು ಬೆಲ್ಲು. ಎಲ್ಲಿಗೆ ಹೋಗುವೆ ತುಲ್ಲಂಬುಗಳೇನೆ, ಎಲ್ಲಿಗೆ ಹೋಗುವೆ ತುಲ್ಲಂಬುಗಳೇನೆ, ಅಲ್ಲೆಯ ನಿನ್ನಯ ಸೊಲ್ಲ ನಡಗಿಪೆ, ಅಲ್ಲೆಯ ನಿನ್ನಯ ಸೊಲ್ಲ ನಡಗಿಪೆ, ಎಲ್ಲಿಗೆ ಹೋಗುವೆ ಕೊಲ್ಲಂಬುಗಳೇನೆ, ಎಲ್ಲಿಗೆ ಹೋಗುವೆ. ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಅಮ್ಮ. ಲಕ್ಷ್ಮಣ, ಕೇಳಿದ್ಯಾ ಧ್ವನಿಯನ್ನು? ನನ್ನ ಸ್ವಾಮಿಯ ಧ್ವನಿಯಂತೆ ಭಾಸವಾಗುತ್ತಿದೆ. ಹೋಗು ಲಕ್ಷ್ಮಣ, ಹೋಗಿ ನೋಡು. ಅಮ್ಮ, ಧ್ವನಿಯನ್ನು ಕೇಳಿ ಬಂತು ತಾಯಿ, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಧೈರ್ಯದಿಂದಿರಿ ತಾಯಿ. ಸಾಧ್ಯವಿಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಆರ್ಥ ಧ್ವನಿಯಲ್ಲದೆ ಅನ್ಯತಾ ಅಲ್ಲ. ದಯಮಾಡಿ ಹೋಗಿ, ಜಾಗೃತಿಯಾಗಿ ಹೋಗಿ ನೋಡಿ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ಧೈರ್ಯದಿಂದಿರಿ. ಲಕ್ಷ್ಮಣ, ಎಂಥ ವೀರಾದಿವೀರನಾದರೂ, ಶೂರಾದಿಶೂರನಾದರೂ ರಾಕ್ಷಸರ ಮಾಯೆಗೆ ಸಿಲುಕಿದಾಗ ಇವೆಲ್ಲವೂ ಸಹಜವೇ ಅಲ್ಲವೇ? ಹೋಗ್ ಲಕ್ಷ್ಮಣ, ಬಹುಬೇಗ ಹೋಗಿ ನೋಡಿಕೊಂಡು ಬಾ. ಅಮ್ಮ, ಧೈರ್ಯದಿಂದಿರಿ ತಾಯಿ. ನೀವೇ ಹೀಗೆ ಪರಿತಪಿಸಿದರೆ ಶ್ರೀರಾಮಚಂದ್ರನಿಗೆ ಯಾವ ಅಪಾಯವೂ ಬರುವುದಿಲ್ಲ ತಾಯಿ. ಇದೇನಿದು? ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು ಹೋಗಲಾರೆಯಾ? ಇಲ್ಲ ಅಮ್ಮ, ಅಣ್ಣನ ಆಜ್ಞೆಯಲ್ಲಿ ಹೋಗುವುದಕ್ಕಾಗುವುದಿಲ್ಲ ಅಮ್ಮ. ಹಾ, ನನಗೀಗ ತಿಳಿಯಿತು. ನೀನು ಇಂತಹ ಸಮಯವನ್ನೇ ಕಾದಿದ್ದೆ ಅಲ್ಲವೇ? ನನ್ನ ಸ್ವಾಮಿ ಇಲ್ಲದ ಸಮಯವನ್ನೇ ಕಾದಿದ್ದು ನನ್ನ ಮಾನಾಪಹರಣ ಮಾಡಲು ಯತ್ನಿಸಿದ್ದಾರೆ. ರಾಮಚಂದ್ರ, ಉರಿಯೋ ಕಾಸಿದ ಸೆರಳಿನ ತೆರದಿ ಕರ್ಣಯುಗವಂ ನಿರಿಯುತ್ತಿರುವ ಈ ಪರ್ಯ ಪುರುಷಾರ್ಥಿಯಂ ಕೇಳಿ ಇಲ್ಲಿಗೆ
ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ ಈ ಮರಿಯ ಪುರುಷೋಕ್ತಿಯಂ ಕೇಳಿ ಇಲ್ಲಿಗೆ ಹರಣವಮ್ಮೋ ಇಲ್ಲವೋ ಮಕಟ ಕಠಿಣವಿದೆಂದು ಅಮ್ಮ, ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಇಂಥ ಮಾತುಗಳು. ನಾನು ನಿಮ್ಮನ್ನು ನನ್ನ ತಾಯಿಯಾದ ಸುಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿದ್ದೆನಲ್ಲಮ್ಮ. ಆಗಲಮ್ಮ, ಅಣ್ಣನಾಜ್ಞೆ ಮೀರಿದ ದೋಷವು ಬಂದರೂ ಬರಲಿ ತಾಯಿ, ನಾನಿನ್ನು ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಅದೇನು ಲಕ್ಷ್ಮಣ? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನಾನು ಬರೆಯುವ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದಮ್ಮ. ಇದೇ ನನ್ನ ಪ್ರಾರ್ಥನೆ ತಾಯಿ. ಆಗಲಿ. ಭವಪಾಸನಾಶ ಈಶ ಮಹೇಶ ಭವಪಾಸನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಡಮ 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 ಡಮರು ಗದರನ್ನೇ ನಾಟಲೋಲ ಶಿವನೇ ಡಮ 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 ಡಮರು ಗದರನ್ನೇ ನಾಟಲೋಲ ಶಿವನೇ ಲೋಕವ ಕಾಯುವ ಲೋಕವ ಕಾಯುವ ಕಾಲಾಕರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವಪಾಸನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಕರದಿ ಕಪಾಲವ ಹಿಡಿದವನೇ ಬ್ರಹ್ಮಾಂಡವತ ತಿರುಗಿದನೇ ಕರದಿ ಕಪಾಲವ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣಯ ಕರುಣೆಯಿಂದಲೇ ಅನ್ನಪೂರ್ಣಯ ಕರುಣೆಯಿಂದಲೇ ದಾರಿದ್ರವತ ಹೀಗಿದನೇ ದಾರಿದ್ರವತ ಹೀಗಿದನೇ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವಪಾಸನಾಶ ಈಶ ಮಹೇಶ ಭವಭಯ ಶಂಕರನೇ
ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪೂಜ್ಯರೇ, ಭವತಿ ಭಿಕ್ಷಾಂದೇಹಿ. ನಮಸ್ಕರಿಸುವೆನು. ಬಂದ ಸಮಾಚಾರವೇನು? ಭದ್ರೆ, ಬಹುದೂರದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿದ್ದೇನೆ. ಹಸಿವು ತೃಷಗಳಾದರೂ ಬಹಳವಾಗಿ ಬಾಧಿಸುತ್ತಿದೆ. ಆದ್ದರಿಂದ ಏನಾದರೂ ನೀಡುತ್ತ ಭದ್ರೆ. ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಎಲ್ಲಿಯೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವೆಲ್ಲರೂ ಸೇರಿ ನಿಮಗೆ ಭಿಕ್ಷೆ ನೀಡುವೆವು. ಆಗಲಿ ತಾಯಿ. ಅಲ್ಲಿವರೆಗೂ ದಯಮಾಡಿ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಲಿ ತಾಯಿ. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಕರ ರೂಪವೇ ಸರಿ. ಎಂತಹ ಜ್ವಾಲೆ, ಇದೆಂತಹ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಹೆಜ್ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯಪಡಿಸುವಂತೆ ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರಸ್ತಾಪಿಸಿರುವ ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವ ಧನಸನ್ನು ಎತ್ತಲಾರದೆ ಭೋಗ್ಗರಿಸಿದಾಗ ಉಪ್ಪರಿಗೆ ಮೇಲೆ ಕುಳಿತು ನನ್ನನ್ನು ನೋಡಿ ಚಪ್ಪಾಳೆ ಹೊಡೆದು ನಕ್ಕೆಲ್ಲವೇ. ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಡಿದಂತಾಯಿತು. ಆ ಸೇಡಿಗಾಗಿಯೇ ನನ್ನ ಛಲ. ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಿಕೆಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ಆಸೆಯನ್ನೆಲ್ಲ ತೀರಿಸಿಕೊಳ್ಳಬೇಕಾಗಿದೆ ಸೀತಾ, ಆಸೆಯನ್ನೆಲ್ಲ ತೀರಿಸಿಕೊಳ್ಳಬೇಕಾಗಿದೆ. ಅದು ಅಲ್ಲದೆ ನನ್ನ ಮಾವನಾದ ಮಾವನನ್ನು ಈ ದಿನ ರಾಮಬಾಣಕ್ಕೆ ಬಲಿ ಕೊಡ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿಬಿಡು. ನನ್ನ ಸ್ವಾರ್ಥ ಕಾರ್ಯಕ್ಕಾಗಿ ಈ ದಿನ ನಿನ್ನನ್ನು ರಾಮಬಾಣಕ್ಕೆ ಬಲಿ ಕೊಡ್ತಿದ್ದೇನೆ. ಏನಿದು ಏನಿದು ಏನಿದು? ನರಿಗಳು ಚೀತ್ಕಾರ, ಶಿರವ ಮೇಲ್ಭಾಗದೋಳು ಕಾಗೆ ವೃದ್ಧಾದಿಗಳ ಚೇತ್ಕಾರವನ್ನು ಆರಂಭವಾಯಿತು. ಏಕೋ ನನ್ನ ಬಾಳಿನ ಕಾರ್ಮೋಡಗಳು ಕವಿದಂತಿದೆ. ಅದು ಅಲ್ಲದೆ ಓಹೋ, ವೇಳೆಯಾಯಿತು. ನನ್ನ ಮಾವ ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗಿರ್ತಾನೆ. ಓಹೋ, ವೇಳೆಯಾಯಿತು. ಹಸಿವು ತಾಳಲಾರೆ ಭದ್ರೆ, ತಾಳಲಾರೆ. ಕಣ್ಣಾಲಿಗಳು ತಿರುಗುತ್ತಿವೆ, ಕೈ ಕಾಲುಗಳಲ್ಲಿ ತ್ರಾಣವಿಲ್ಲ. ಭದ್ರೆ, ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಪೂಜ್ಯರೇ, ಇದೋ ಸ್ವೀಕರಿಸಿ. ಇನ್ನೂ ಒಳಗೆ ಬಂದು ನೀಡಬಾರದು ಭದ್ರೆ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ನಾನು ಅದನ್ನು ಯಾವುದೇ ಕಾರಣಕ್ಕೂ ದಾಟುವಂತಿಲ್ಲ. ಏನು? ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ಬೆಳೆದು ಬಂದು ನಾನು ನಿನ್ನ ಆಶ್ರಮದಲ್ಲಿ ಹಸುನಿಗಿದ್ದಾರೆ ನಿನಗೆ ಬ್ರಹ್ಮಹತ್ಯೆ ದೋಷವು ಪ್ರಾಪ್ತಿಯಾಗದು. ಇಡೀ ಶಾಪವನ್ನು ಕ್ಷಮಿಸಿ ಪೂಜ್ಯರೇ, ಸ್ವೀಕರಿಸಿ. ಇನ್ನೂ ಒಳಗೆ ಬಂದು ನೀಡಬಾರದೆ? ಇನ್ನೂ ಬೆಳಗ್ಗೆ ಬಂದು ನೀಡಬಾರದೆ ಬಂದ್ರೆ? ಹೇ ರಾಮಚಂದ್ರ, ಇದೋ ನೋಡು ಪೌಲಸ್ಯ ವಂಶ ಕಲಶಾಂಬುದು ಚಂದ್ರನ. ಇದೋ ನೋಡು ಪೌಲಸ್ಯ ವಂಶ ಕಲಶಾಂಬುದು ಚಂದ್ರನ. ಇದೋ ನೋಡು ಹರಿರಾಯರ ಗಂಡನ. ಇದೋ ನೋಡು ದಾನವೇಂದ್ರನ. ನೋಡೇ ಸುಪ್ರಚಂಡ
ಗಂಡ ಬಾಹುವಿನ ನೋಡೇ ಈ ರಾವಣ ಸಾರ್ವಭೌಮನ ನೋಡೇ. ಸೀತಾ ನಡೆ ಲಂಕಾನಗರದತ್ತ. ಹೇ ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನಿದೆಂತಹ ವಿಪತ್ತಿಗೀಡಾದನು ಸ್ವಾಮಿ. ಇಲ್ಲಿ ನನ್ನನ್ನು ರಕ್ಷಿಸುವವರಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ಯಾರಾದ್ರೂ ಬಂದು ನನ್ನನ್ನು ಕಾಪಾಡಬಾರದು? ರಕ್ಷಿಸಿ, ರಕ್ಷಿಸಿ. ನನ್ನ ಮಿತ್ರನಾದ ದಶರಥ ಚಕ್ರವರ್ತಿಯನ್ನು ನೆತ್ತಿರವರಲ್ಲ. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಗಳ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಸ್ವಾಮಿಯು ಇಲ್ಲದ ಸಮಯವನ್ನೇ ಕಾದಿದ್ದು ಈ ದುರುಳನಾದರೂ ನನ್ನನ್ನು ಅಪಹರಿಸಲು ಯತ್ನಿಸುತ್ತಿರುವನು. ಪಕ್ಷಿರಾಜ, ದಯಮಾಡಿ ನನ್ನನ್ನು ಕಾಪಾಡು. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುತ್ತಿರುವೆಯ? ನಿಜವಾದ ಗಂಡೆ ನೀನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಹದ್ದೆ, ನೀನ್ ಯಾರೆಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರ, ಮಹಾಪರಾಕ್ರಮಶಾಲಿಯಾದ ಜಟಾಯು. ನೀನ್ಯಾರೆಂಬುದನ್ನು ತಿಳಿಸು. ಓಹೋ, ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಾನ ಬಲರಾದದ್ದರಿಂದ ನಮ್ಮ ನೆಲೆಯನ್ನು ಹರಿತು ಯುದ್ಧ ಮಾಡೋಣ. ಸರಿ, ಹಾಗೆ ಆಗಲಿ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ನನ್ನ ಈ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ನನ್ನ ಹೆಡಗಾಲಿನ ಹೊಂಗುಷದಲ್ಲಿರುವುದು. ಸಿದ್ಧನಾಗು. ಸಿದ್ಧನಾಗು. ಸಾಯಿ ಮುದಿಹದ್ದೆ, ಸಾಯಿ ಸಾಯಿ. ಅಯ್ಯೋ, ಇದೇನಿದು? ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರವಸ್ಥೆ ಉಂಟಾಯಿತಲ್ಲ. ಹೇ ಪಕ್ಷಿರಾಜ, ನನ್ನ ಸ್ವಾಮಿಗೆ ನನ್ನ ಈ ಸಂಗತಿ ತಿಳಿಯುವವರೆಗೂ ನಿನ್ನ ಪ್ರಾಣ ಪಕ್ಷಿ ಯಾರೇ ಹೋಗದಿರಲಿ, ನಿನ್ನ ಪ್ರಾಣ ಪಕ್ಷಿ ಯಾರೇ ಹೋಗದಿರಲಿ. ಚಾಣಕಿ, ನಿನ್ನ ಸಹಾಯಕ್ಕೆ ಯಾರೂ ಇಲ್ಲ. ಲಂಕಾನಗರತ್ತ. ಎಲ್ಲವ ಪುಷ್ಪಕ ವಿಮಾನವೇ ಸಿದ್ಧವಾಗು ಲಂಕಾನಗರದತ್ತ. ಪುಷ್ಪಕ ವಿಮಾನವೇ ಲಂಕಾನಗರದತ್ತ. ಲಕ್ಷ್ಮಣ, ಅಣ್ಣ, ಇದೇನು? ಸೀತೆಯೋರ್ಗಳನ್ನು ಬಿಟ್ಟು ಬರಬಾರದೆಂದು ನಾನು ಹೇಳಲಿಲ್ಲವೇ? ಅಣ್ಣ, ಅದಕ್ಕಾಗಿ ಬಂದೆ. ಅಣ್ಣ, ದೂರದಲ್ಲಿ ಆರ್ತಧ್ವನಿ ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದರೂ ಅವ್ಯಾಚ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ಜಾಗೃತಿಯಾಗಿ ನಡೆ, ಸೀತೆಯನ್ನು ನೋಡೋಣ. ಹಾಗೆ ಆಗಲಿ ಅಣ್ಣ. ಅಮ್ಮ, ಜಾನಕಿ, ಮಾತಾ, ಮನೋಹರ, ಅಮ್ಮ, ವೈದೇಹಿ, ಮಾತಾ. ಲಕ್ಷ್ಮಣ, ಅಣ್ಣ, ಸೀತೆಯು ಕಾಣುತ್ತಿಲ್ಲವಲ್ಲ? ಆ ಗೋದಾವರಿ ತೀರದಲ್ಲೇನಾದರೂ ಇರೋವಳೇನೋ? ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಎಲ್ಲಿರುವೆ ತಾಯಿ? ಧರಣಿ ಜಾತೆ ಮಾತೆ ಸೀತೆ
ಹೇಗಿರುವೆ ಅಮ್ಮ ನಿಮ್ಮ ವಿರಹದಿಂದ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ಎಲ್ಲಿರುವೆ ತಾಯಿ ಸುಖಿಸಬಲ್ಲನೆ ರಾಮನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಮಾ ಎಲ್ಲಿರುವೆ ತಾಯಿ ಹೇಗಿರುವೆ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಮಾತೆ ಕಾಂಚನ ಮೃಗವ ಬಯಸಿದೆ ಏಕೆ ಏನಲ್ಲೇಳಲಿ ರಾಮಗೆ ಏನಲ್ಲೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನ್ನು ನಾ ಇನ್ನೇಗೆ ತೋರಲಿ ಮುಖವನ್ನು ನಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಗೋದಾವರಿ ದೇವಿ ಮೌನವಾಂತಿಗೆ ಜಾನಕಿ ಎಲ್ಲಿರುವೆ ಮನವರೇ